ನ್ಯೂಸ್ಗೆ ಸ್ವಾಗತ. ನಾನು ಶ್ರವಾ ಪಟೇಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಗಡಿ ಚೆಕ್ ಪೋಸ್ಟ್ಗಳಲ್ಲಿ ಮತ್ತಷ್ಟು ಕಟ್ಟೆಚ್ಚರ. ಆರ್ಟಿಪಿಸಿಆರ್ ಇಲ್ಲದೆ ಕರ್ನಾಟಕ ಪ್ರವೇಶಿಸಬೇಡಿ. ಎಸಿ ಉಕೇಶ್ ಕುಮಾರ್ ಖಡಕ್ ಎಚ್ಚರಿಕೆ. ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳ ಆದೇಶದನ್ವಯ ಹಾಗೂ ಜಿಲ್ಲಾಧಿಕಾರಿಗಳ ಸುತ್ತೋಲೆಯಂತೆ ಈಗಾಗಲೇ ಗಡಿ ಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು, ಕೆಲ ಕಳ್ಳ ಮಾರ್ಗಗಳಿಂದ ಜನರು ಕರ್ನಾಟಕ ಪ್ರವೇಶಿಸುತ್ತಿದ್ದುದರಿಂದ ಇಂದು ಚಿಕ್ಕೋಡಿಯ ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್ ಅವರು ಬೋರ್ಗಾಂವ್, ಐಕೋ ಮತ್ತು ಪಾಚ್ಮೈಲ್ ಚೆಕ್ ಪೋಸ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಹಾರಾಷ್ಟ್ರದಿಂದ ಬರುವ ದ್ವಿಚಕ್ರ ವಾಹನ, ಲಾರಿ, 4 ವೀಲರ್ ವಾಹನಗಳೊಂದಿಗೆ ಆಗಮಿಸುತ್ತಿರುವ ಪ್ರತಿ ಪ್ರಯಾಣಿಕರನ್ನು ತಪಾಸಣೆ ಮಾಡಿ ಅವರಿಂದ ಆರ್ಟಿಪಿಸಿಆರ್ ದಾಖಲೆ ಇದ್ದವರಿಗಷ್ಟೇ ಪ್ರವೇಶ ನೀಡಲು ಅನುಮತಿ ನೀಡಿದ್ರು. ಕೆಲ ಪ್ರಯಾಣಿಕರು ವ್ಯಾಕ್ಸಿನ್ ಪಡೆದ ದಾಖಲೆ ತೋರಿಸಿದರೂ ಪ್ರವೇಶ ನೀಡಲಿಲ್ಲ. ಇದೇ ವೇಳೆಗೆ ನಿಪ್ಪಾಣಿ ತಹಶೀಲ್ದಾರ್ ಡಾಕ್ಟರ್ ಮೋಹನ್ ಭಸ್ಮೆ ಸಹ ಚೆಕ್ ಪೋಸ್ಟ್ನಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗೂ ಆರ್ಟಿಪಿಸಿಆರ್ ದಾಖಲೆ ಇದ್ದರೆ ಮಾತ್ರ ಪ್ರವೇಶ ನೀಡಬೇಕೆಂದು ಕಟ್ಟೆಚ್ಚರ ವಹಿಸಲು ಸೂಚಿಸಿದ್ರು. ಮತ್ತೆ ಇಲ್ಲಿ ಬಂದು ಆತರ ನೀವು ಕೂತ್ಕೊಂಡ್ರೆ ಆ ತರ ಹೋಗ್ಬೇಕಂತ ಅಂದ್ರೆ ಒಬ್ಬೊಬ್ಬರಾಗಿ ಹೋಗ್ಬೇಕು. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಎಸ್ಎಂ ಚೌಹಾನ್, ಪಿಎ ಖೋತ್, ಜಿಎಸ್ ಇಂಗಳೆ, ಅಂಗನವಾಡಿ ಕಾರ್ಯಕರ್ತೆಯರಾದ ಭಾರತಿ ಕುಂಬಾರ್, ಸವಿತಾ ಬಂಕಾಪುರೆ, ಆಶಾ ಕಾರ್ಯಕರ್ತೆಯರಾದ ವಂದನಾ ನರ್ವಾಡೆ, ವೈಶಾಲಿ ಹಿರುಕುಡೆ, ಸದಲ್ಗಾ ಪೊಲೀಸ್ ಠಾಣೆಯ ಸುರೇಶ್ ಪೂಜಾರಿ, ಕೆಬಿ ತಳವಾರ್, ತೇಜ್ ಗೌಡ ಪಾಟೀಲ್ ಕಾರ್ಯನಿರ್ವಹಿಸಿದ್ರು. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಗಾ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.